ಕಾರ್ಡ್ ಸೆಟ್ಸ್ಗಳು ನೋಡ್ತಿದ್ವಿ 300 350 400. ಸುದರ್ಶನ್ ಜ್ಯುವೆಲರ್ಸ್, ಈ ಕಡೆ ವರಮಹಾಲಕ್ಷ್ಮಿ ಸಿಲ್ಕ್ ಇದೆ, ಈ ಕಡೆ ಎಲ್ಲ ಶಾಪಿಂಗ್ ಸ್ಟ್ರೀಟ್ 8 ಕ್ರಾಸ್ ಮಲ್ಲೇಶ್ವರಂ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಲ್ಲೇಶ್ವರಮಲ್ಲಿದ್ದೀವಿ. ಬ್ಯಾಗ್ಸ್ಗಳೆಲ್ಲ ಇದ್ದಾವೆ. ಇಲ್ಲಿ ಟಾಪ್ಸ್ ತೊಗೊಂಡ್ವಿ. ಟಾಪ್ಸ್ ಕಲರ್ಸ್ ಇದೆಯಾ? ಡ್ರೆಸ್ಸಸ್ ನೋಡಿ ಎಷ್ಟಿದ್ದಾವೆ. ಎಲ್ಲ 600 700 ಸೆಟ್ಟು. ವರಮಹಾಲಕ್ಷ್ಮಿ ಸಿಲ್ಕ್ ಹತ್ರ ಇದ್ದೀವಿ. ಅದ್ರ ಎದುರುಗಡೆನೇ ಇದೆ ಅಂಗಡಿ. ಬ್ಲೂ ಹಾಂ. ಮತ್ತೆ ಡ್ರೆಸ್ಸಸ್ ತುಂಬ ಚೆನ್ನಾಗಿದ್ದಾವೆ ಇಲ್ಲೆಲ್ಲನೂ. ಇದೆಲ್ಲ ಎಷ್ಟು? 250. ಕಾಟನ್ನಾ? ಹಾಂ ಮೇಡಮ್, ಶರ್ಟ್ ಟಾಪ್. ಕಾಟನ್ ಟಾಪ್ಸ್ 250 ಅಂತೆ, ಜೀನ್ಸ್ ಮೇಲೆ ಹಾಕೊಳ್ಳುವಂಥದ್ದು. ನೋಡಿ ವೆರೈಟೀಸ್ ಚೆನ್ನಾಗಿರೋದು ಡ್ರೆಸ್ಸಸ್ ಎಲ್ಲ ಇದೆ. ಇದೆಲ್ಲ ದುಪ್ಪಟಾಸು, ಹೊಸದಾಗಿ ವೆರೈಟಿ ದುಪ್ಪಟಾಸ್ ಬಂದಿದೆ. ಎಷ್ಟು ದುಪ್ಪಟ? ಎಷ್ಟಿದೆ? 200. ಚೆನ್ನಾಗಿದೆ ನೋಡು. ಎಷ್ಟಿದು? 250. ಚೆನ್ನಾಗಿದೆ ಬ್ಲ್ಯಾಕ್. ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರೋ ಅಂಥದ್ದು, ಕಮ್ಮಿ ರೇಟು ಕಮ್ಮಿ ಬಡ್ಜೆಟಲ್ಲಿ ಸಿಗೋ ಅಂಥದ್ದು ಟಾಪ್ಸ್ಗಳಾಗಿರ್ಬೋದು, ದುಪ್ಪಟ ಆಗಿರ್ಬೋದು, ಡ್ರೆಸ್ದು ಸೆಟ್ಗಳಾಗಿರ್ಬೋದು ತುಂಬ ಚೆನ್ನಾಗಿದ್ದಾವೆ ಮಲ್ಲೇಶ್ವರಮಲ್ಲಿ. ಡ್ರೆಸ್ಗಳೇ ಇದ್ದಾರೆ. ಸೊ ನಾವು ಒಂದು ಕಡೆ ತಗೊಂಡು ನೈಟೀಸ್ ಇದೆಲ್ಲ. ಎಷ್ಟು ನೈಟಿ? ಎಷ್ಟು? ಎಲ್ಲ 250 ನೋಡಿ. ಎಲ್ಲ 300, ಆ ಕಡೆ ಎಲ್ಲ 350. ಫುಲ್ ನೈಟೀಸ್ ಎಲ್ಲ ಇದ್ದಾವೆ. ತಾಳಿ ಸಂಡೇ ಎಲ್ಲ ಹಂಗೂ ನೋಡಿ ಶಾಪಿಂಗಿಗೆ ಎಷ್ಟು ಜನ ಇದ್ದಾರೆ. ಜನ ಕಮ್ಮಿನೇ, ಶಾಪಿಂಗ್ ಐಟಮ್ಸ್ ಎಲ್ಲ ತುಂಬ ಇದ್ದಾವೆ. ಡ್ರೆಸ್ಗಳು ರೋಡ್ ಸೈಡಲ್ಲಂತೂ ತುಂಬ ಇದೆ. ಎತ್ನಿಕ್ ಕಲೆಕ್ಷನ್ಸ್ ನೋಡೋಣ ಇಲ್ಲಿ. ಮಕ್ಳಿಗೆ ನೋಡೋಣ ಅಂತ ಇಲ್ಲೊಂದ್ಸಲಿ ಬಂದಿದ್ವಿ ಅನಿಸುತ್ತೆ. ಇಲ್ಲ ಬಂದಿದ್ದೀವಿ. ಎಷ್ಟು ಪ್ಯಾಂಟ್ ಇದೆ? ಈ ಥರದ್ದ ಮಕ್ಳಿಗೆ ನೋಡೋಣ ಅಂತ ಹೋದ್ವಿ. ಸಖತ್ ಕಾಸ್ಟ್ಲಿ ಹೇಳ್ತಿದ್ದಾರೆ. ಮಲ್ಲೇಶ್ವರಂ ಅಂದ್ರೇ ಕಾಸ್ಟ್ಲಿ. ನೋಡೋಣ ಎಲ್ಲಿ ಫ್ರೀ ಸಿಗುತ್ತೋ. ಮಲ್ಲೇಶ್ವರಮಲ್ಲಂತೂ ಶಾಪಿಂಗ್ ಬಂದುಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ನೋಡ್ತಾ ಇದ್ದರೆ ಐಟಮ್ಸ್ಗಳನ್ನ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಮಕ್ಳಿಗಾಗಿರ್ಬೋದು ಸ್ಲಿಪ್ಪರ್ಸು ನೋಡಿ, ಫ್ಲವರ್ಸ್ ಎಲ್ಲ ವೆರೈಟಿ ಎಷ್ಟು ಫ್ರೆಶ್ ಆಗಿರೋವಂಥ ಫ್ಲವರ್ಸ್ ಎಲ್ಲ ಇದೆ. ಸೊ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಫ್ಲವರ್ಸು ಆಗಿರ್ಬೋದು ತುಂಬ ಇತ್ತಂತು ಇವತ್ತು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಹಣ್ಣುಗಳೆಲ್ಲ ಇದ್ದಾವೆ. ಇದು ಯಾವುದೋ ಹೊಸದೊಂದು ಫ್ರೂಟ್ ಇತ್ತು, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಲಿಚ್ಚಿ ನಾವು ಅವತ್ತು ಚಿಕ್ಕಪೇಟೆಯಲ್ಲಿ ತಂದಿದ್ವಲ್ಲ, ಸೂಪರಾಗಿತ್ತು. ಮಕ್ಕಳು ಬೇಗನೆ ಖಾಲಿ ಮಾಡಿದ್ರು. ಸೊ ಇವತ್ತು ಅಷ್ಟೇ ಶಾಪಿಂಗಿಗೆ ತುಂಬ ಜನ ಎಲ್ಲ, ಅಂದರೆ ಇವಾಗ ವೀಕ್ ಡೇಸಲ್ಲಿ ಸ್ವಲ್ಪ ಫ್ರೀ ಇರುತ್ತಲ್ವ. ಎಷ್ಟು ಜನ ಬಂದಿದ್ದರು ಅಂದರೆ ಆಂಟೀಸ್ಗಳು, ಮಕ್ಕಳುಗಳು, ಕಾಲೇಜ್ ಹುಡುಗಿಯರು ಎಲ್ಲ ತುಂಬ ಜನ ಬಂದಿದ್ದರು. ಇಲ್ಲೊಂದು ಯಾವುದೋ ಶಾಪ್ ಇತ್ತು. ಸೊ ನನ್ನ ಮಗಳಿಗೆ ಅವಳು ಬರ್ತಡೇ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಅವಳಿಗೆ ಶಾಪ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದ್ವಿ, ನೋಡ್ತಾ ಇದ್ವಿ. ಅವಳಿಗೆ ಸೀರೆ ಥರ ಇರೋವಂಥದ್ದು ಸ್ಯಾರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನೇ ಈ ಸತಿ ಶಾಪ್ ಮಾಡೋಣ ಅಂದ್ಕೊಂಡು ಬಂದ್ವಿ. ನೆಕ್ಸ್ಟು ಶಾಪಿಂಗ್ ಮುಗಿಸಿ, ಅಂದರೆ ಸ್ವಲ್ಪ ಶಾಪಿಂಗ್ ಮುಗಿಸಿ ಈಗ ಟೈಮ್ ಆಲ್ರೆಡಿ
ಆಲ್ರೆಡಿ 2:30 ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ರೋಡಾ ವೆರೈಟಿ ಗೊತ್ತಾ ಎಷ್ಟು ದೀಪ ಎಷ್ಟು ಅದು? ಹಾಂ 2 4 5. ದೀಪಾವಳಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆಯಲ್ವಾ, ಹಾಗಾಗಿ ವೆರೈಟಿ ದೀಪಗಳನ್ನೆಲ್ಲ ಇಟ್ಕೊಂಡಿದ್ರಲ್ಲಿ 150, 200, 100, 80, 70 ಈ ರೇಂಜಲ್ಲಿತ್ತು. ಫುಲ್ ವೆರೈಟಿ ದೀಪಗಳೆಲ್ಲ ಇತ್ತು. ಸೊ ನಾವು ಸ್ವಲ್ಪ ಶಾಪ್ ಮಾಡಿಕೊಂಡು ಈಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಅಂಗಡಿಗಳಲ್ಲಿ ಕಾಸ್ಟ್ಲಿ, ಅಂದರೆ ಮಲ್ಲೇಶ್ವರಂ ಅಲ್ವಾ. ಇದು ಯಾವುದು ಅಮಾಂಡ ಅಂತ ಇದೆ. ವೆಜಿಟೇಬಲ್ಸೇ ತುಂಬ. ದೀಪಗಳು ದೀಪಾವಳಿ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡೋದಂದರೆ ತುಂಬ ಕಷ್ಟ. ಯಾಕಂದರೆ ಮಕ್ಕಳು ಒಂದು ಸ್ವಲ್ಪ ಚುಚ್ಚೋದು ಆ ಥರದ್ದೆಲ್ಲ ಇದ್ದರೆ ಅವ್ರು ಇಷ್ಟನೇ ಪಡೋದಿಲ್ಲ. ಸ್ಮೂತಾಗಿರಬೇಕು, ಮನೆಗೆ ತಂದರೆ ಆಮೇಲೆ ಬೇಡ ಅಂದರೆ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗುವಂಥದ್ದನ್ನೇ ಸೆಲೆಕ್ಟ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟು ಅಂಗಡಿ ಸುತ್ತಬೇಕಾಗುತ್ತೋ. ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದು ಶಾಪ್ ಮಾಡ್ಕೊಂಡು ಹೋಗಿದ್ವಿ ಯುಗಾದಿ ಹಬ್ಬದಲ್ಲಿ, ಹಾಗಾಗಿ ಇಲ್ಲೇ ಬಂದ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಒಂದು 10 ವರ್ಷದ ಮಕ್ಕಳವ್ರಿಗೂ ಸಿಗುತ್ತೆ ಇಲ್ಲಿ ಹೆಣ್ಮಕ್ಳಿಗೆ ಬಟ್ಟೆಗಳು. ತುಂಬ ಚೆನ್ನಾಗಿದೆ ನೋಡಿ, ಅಂದರೆ ಗ್ರ್ಯಾಂಡ್ ಲುಕ್ಗೆ ಕೊಡೋವಂಥ ಡ್ರೆಸ್ಗಳೇ ಎಲ್ಲ ಇದ್ದಾವೆ ನೋಡಿ. ಚಿಕ್ಕ ಮಕ್ಳುಗಳಿಗೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ. ಸೊ ಹಾಗಾಗಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ಅದು ಎದುರುಗಡೆನೇ ಬ್ಯಾಂಗಲ್ ಶಾಪ್ ಆಗಿರ್ಬೋದು, ಈ ಥರ ಸರಗಳು, ಕ್ಲಿಪ್ಸ್ಗಳು, ಓಲೆಗಳು. ಇಲ್ಲಿ ಒಂದು ಅಂಗಡಿ ಇದೆ, ಆ ಅಂಗಡಿ ಫುಲ್ಲು ಅದೇ ಇದೆ. ತುಂಬ ದೊಡ್ಡ ಅಂಗಡಿ, ಒಳಗಡೆ ಹೋಗಬೇಕದು. ಆ ಹೊರಗಡೆ ಇದ್ದವರು ಹೇಳ್ತಾಯಿದ್ರು ಅದು ನಮ್ಮದೇ ಅಂಗಡಿ, ಹೋಗಿ ಒಳಗಡೆ ಹೋಗಿ ಪರ್ಚೇಸ್ ಮಾಡಿ ಅಂತ. ಇದೆಲ್ಲ ಕ್ಲಿಪ್ಸ್ ಎಲ್ಲ 30 ರೂಪೀಸು. ಇದು ಅಷ್ಟೇ ಗ್ಯಾರಂಟಿ. ಇದು 1 ಗ್ರಾಮ್ ಗೋಲ್ಡ್ ಅಂತೆ. ಇದು ಜ್ಯುವೆಲ್ಸ್ ಎಲ್ಲ ಇದೆಯಲ್ಲ ಇಲ್ಲಿ, ಅದೆಲ್ಲನೂ. ಸೊ ನೋಡ್ಬೋದು, ಮಲ್ಲೇಶ್ವರಂಗೆ ಹೋದರೆ ವೆರೈಟಿ ಆಫ್ ಏನು ಎಲ್ಲ ಮೇಕಪ್ ಐಟಮ್ಸ್ ಆಗಿರ್ಬೋದು, ಈ ಥರದ್ದಾಗಿರ್ಬೋದು ತುಂಬ ಇರುತ್ತೆ. ತೊಗೊಳಕ್ಕೆ ಅಂತ ಬಂದಿರೋದೇ ಏನೋ, ನಾವು ತಗೋತಾ ಇರೋದೇ ಏನೋ. ಸೊ ಬರೀ ಟೈಮ್ ಪಾಸ್ ಆಗೋಗ್ಬಿಡುತ್ತೆ, ಬೇಗ ಟೈಮ್ ಆಗೋಗ್ಬಿಡುತ್ತೆ. ಮಲ್ಲೇಶ್ವರಂ ಅಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಮಕ್ಕಳಿಗೆ ಈ ಸಣ್ಣ ಪುಟ್ಟ ಕ್ಲಿಪ್ಸ್ಗಳು, ಏರ್ ಬ್ಯಾಂಡು, ರಬ್ಬರ್ ಬ್ಯಾಂಡ್ಗಳು, ಮತ್ತು ಅವ್ರಿಗೆ ಬೇಕಾಗಿರೋಂಥ ಏರ್ ಬ್ಯಾಂಡ್ಗಳು ಒಂದೊಂದು ಸತಿಗೆ ಹೋದರೆ ಒಂದೊಂದು ಹೊಸ ಡಿಸೈನ್ಸ್ ಬರ್ತಾ ಇರುತ್ತೆ. ಇದನ್ನು ಒಂದು 4-5 ತೊಗೊಂಡ್ರೆ ಆಗಲೇ 500, 600 ಈ ರೇಂಜ್ ಆಗಿಬಿಡುತ್ತೆ. ಸೊ ನೋಡಿ, ಸ್ಲಿಪ್ಪರ್ಸ್ ಅಷ್ಟೇ ತುಂಬ ಇದ್ವು. ಸ್ಲಿಪ್ಪರ್ಸು ಮತ್ತು ಡ್ರೆಸ್ಗಳದ್ದೇ ಜಾಸ್ತಿ ಮಲ್ಲೇಶ್ವರಮಲ್ಲಿ. ಬ್ಯಾಗ್ಗಳು ಎಲ್ಲ ಇರುತ್ತೆ, ಮತ್ತು ಇದು ಪ್ಯಾಂಟ್ಗಳು ತುಂಬ ಇತ್ತು. ಸೀಬೆಹಣ್ಣು 100 ರೂಪೀಸ್ kg ಇದೆ. ಸೊ ನೆಕ್ಸ್ಟ್ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಹಾಗೇ ಒಂದಿನ ಫ್ರೀ ಮಾಡ್ಕೊಂಡು ಬೆಳಗ್ಗೆನೇ ಹೋಗಿಬಿಡ್ಬೇಕು ಅಂತ ಅನಿಸುತ್ತೆ. ಈಗ ಟೈಮೇ ಸಾಲಿಲ್ಲ, ಇನ್ನು ಬೇಕಾದ್ರೆ ಬೇರೆ ನೋಡ್ಬೋದಾಗಿತ್ತು ಅಂತ ಅಂದ್ಕೊಂಡು ಬರ್ತೀವಿ ಬರಬೇಕಾದ್ರೆ. ಸೊ ಒಂದು ದಿವಸ ಫ್ರೀ ಮಾಡ್ಕೊಂಡು ಬೆಳಗ್ಗೆನೇ ಬಂದು ಎಲ್ಲ ಶಾಪ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಎಷ್ಟಿದ್ದಾವೆ ಅಂದರೆ ರೋಡ್ ಉದ್ದಕ್ಕೂ 8th ಕ್ರಾಸಲ್ಲಿ ಫುಲ್ಲು ಇದೆ. ಸೊ ಬಾಷಮ್ ಸರ್ಕಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇತ್ತು, ನೋಡ್ಕೊಂಡು ಹೋದ್ವಿ ಹೋಗಬೇಕಾದ್ರೆ. ಸೊ ಬಟ್ ಮಲ್ಲೇಶ್ವರಮಲ್ಲೇ ತುಂಬ ಇದೆ ಶಾಪಿಂಗ್ ಐಟಮ್ಸು. ಬಟ್ ಇಲ್ಲಿ ವರ್ತ್ ಅನಿಸುತ್ತೆ, ಯಾಕಂದರೆ ನಾವು ಜಯನಗರಕ್ಕೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡು ಬಂದ್ವಿ. ಬಟ್ ಬಟ್ಟೆಗಳು ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಮಲ್ಲೇಶ್ವರಮಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿ. ನೋಡಿ ತೊಗೊಬೋದು ನಮ್ಗೆ ಇಷ್ಟ ಆಗಿರೋದನ್ನ. ಮಲ್ಲೇಶ್ವರಮಲ್ಲಿ ಶಾಪ್ಗಳಿಗೆ ಹೋಗಿ ನಾವು ಡ್ರೆಸ್ ಪರ್ಚೇಸ್ ಮಾಡಬೇಕು ಅಂದರೆ ಕಾಸ್ಟ್ಲಿನೇ ಇರುತ್ತೆ. ಈ ಥರ ಸ್ಟ್ರೀಟ್ ಶಾಪಿಂಗಿಗೆ ಫೇಮಸ್ ಅಂದರೆ ಮಲ್ಲೇಶ್ವರಂ, ಜಯನಗರ್, ಕಮರ್ಷಿಯಲ್ ಸ್ಟ್ರೀಟ್, ಶ್ರೀರಾಮ್ಪುರ ಈ ಥರದ್ದೆಲ್ಲನೂ. ಸೊ ಇಲ್ಲೋಗಿ ತೊಗೋಬೋದು. ನೋಡಿ, ಸೀರೆ, ರೇಷ್ಮೆ ಸೀರೆಗಳನ್ನ ಹಳೇದು ತೊಗೊಂಡು ಹೋದರೆ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ ಅಂತ ಚೆಕ್ ಮಾಡಿ ಹಾಕ್ಕೊತೀವಿ ಅಂತ ಹೇಳ್ತಾರಲ್ವ. ಸೊ ಅಲ್ಲಿ ನೋಡಿದೆ ಅಂಗಡಿ, ಯಾರೋ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಸೊ ಅಲ್ಲೇ ಇರ್ಬೋದೇನೋ ಅಂತ ಅಂದ್ಕೊಂಡು ಬಂದ್ವಿ. ನಾವೇನು ತೊಗೊಂಡೋಗಿರಲಿಲ್ಲ ರೇಷ್ಮೆ ಸೀರೆ. ಹಾಗಾಗಿ ಯಾರಾದರೂ ರೇಷ್ಮೆ ಸೀರೆ ಹಳೇದು ಚೇಂಜ್ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ತೊಗೊಂಡೋಗಿ. ಸೊ ಇಲ್ಲಿ ಯಾವುದೋ ಶ್ರೇಷ್ಠ ಜ್ಯುವೆಲರ್ಸ್ ಅಂತ ಇತ್ತು, ಅದ್ರ ಮುಂದೆ ಆನೆ ಎಲ್ಲ ತುಂಬ ಚೆನ್ನಾಗಿಲ್ಲ ಆರ್ಟಿಫಿಷಿಯಲ್ದೆಲ್ಲ ಇಟ್ಟಿದ್ರು. ಸೊ ನೋಡ್ಕೊಂಡು ಹಾಗೆ ಬರ್ತಾ ಇದ್ದೀವಿ. ಈಗಂತೂ ಮಲ್ಲೇಶ್ವರಮಲ್ಲಿ ಈ ರೀತಿ ಕೆಫೆಗಳು ತುಂಬ ಜಾಸ್ತಿ ಆಗಿದೆ. ಸೊ ಲಾಸ್ಟ್ ಟೈಮ್ ನಾವು ಹೋದಾಗ ಹೋಟೆಲ್ಗೋಸ್ಕರ ಎಷ್ಟು ಹುಡುಕಾಡಿದ್ದೀವಿ, ಹೋಟ್ಲೇ ಸಿಗಲಿಲ್ಲ ಊಟ ಮಾಡೋದಕ್ಕೆ. ಈ ಸಲ ಅಂತೂ ಎಲ್ಲಿ ನೋಡಿದ್ರು ಅಲ್ಲೇ ಸಿಗ್ತಾಯಿದ್ವು. ಸೊ ಈ ಕಡೆ ಬೆಳ್ಳಿ ಅಂಗಡಿಗೆ ಹೋಗಿದ್ವಿ. ಸೊ ಅಲ್ಲಿ ನೋಡ್ಬೋದಿತ್ತು ಎಷ್ಟು ವೆರೈಟಿ ದೀಪಾಲೆ ಕಂಬಗಳು, ದೇವ್ರದ್ದು ಎಲ್ಲ ಜೋಡಿಸಿದ್ರು. ತುಂಬ ಚೆನ್ನಾಗಿತ್ತು. ಈಗಂತೂ ತುಂಬ ಜಾಸ್ತಿ ಆಗಿದೆ ಬೆಳ್ಳಿ, ಚಿನ್ನ ಎಲ್ಲನೂ. ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮಲ್ಲೇಶ್ವರಂ ಶಾಪಿಂಗ್ ಹೋಗಿ ಬರೋ ಅಷ್ಟರಲ್ಲೇ ಸಂಜೆ ಆಗೋಯ್ತು. ಸೊ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮಲ್ಲೇಶ್ವರಮಲ್ಲಿ ಏನೇನು ಶಾಪ್ ಮಾಡ್ಕೊಂಡು ಬಂದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ನಿಮಗೂ ಯೂಸ್ ಆಗುತ್ತೆ. ಇನ್ನೇನು ಹಬ್ಬ, ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ನೀವು ಹೋಗಿ ಶಾಪ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು, ಸೊ ನಾನೀಗ ಏನೇನು ತಂದಿದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಸೊ ಮಲ್ಲೇಶ್ವರಂ ಫೇಮಸ್ ಫಾರ್ ಸ್ಟ್ರೀಟ್ ಶಾಪಿಂಗ್.
ಸ್ಟ್ರೀಟ್ ಶಾಪಿಂಗಿಗೆ ಫೇಮಸ್ಸು ಮಲ್ಲೇಶ್ವರಂ, ಜಯನಗರ್, ಕಮರ್ಷಿಯಲ್ ಸ್ಟ್ರೀಟ್ ಅದೆಲ್ಲನೂ. ಸೊ ನಾನು ನಿನ್ನೆ ಮಲ್ಲೇಶ್ವರಮಲ್ಲಿ ಡ್ರೆಸ್ದು ಸೆಟ್ ತೊಗೊಂಡು ಬಂದಿದ್ದೀನಿ. ಸೊ ನೋಡ್ಬೋದು ನೀವು, ಫುಲ್ ಲಾಂಗ್ಸ್ ಟಾಪ್ ಇದೆ. ಇದು ಎಷ್ಟು ವರ್ಕ್ ಎಲ್ಲ ಇದೆ ನೋಡಿ, ಚೆನ್ನಾಗಿದೆ ವರ್ಕ್ ಡಿಸೈನು. ಕಡೆ ಸ್ಲೀವ್ಸ್ಗೂ ಬಂದಿದೆ, ತುಂಬ ಚೆನ್ನಾಗಿದೆ. ಕಲ್ಲರು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ಸೊ ಇದು ವಿ ನೆಕ್ ಬಂದಿದೆ, ನೆಕ್ ಡಿಸೈನ್ದು ವಿ ನೆಕ್ ಬಂದು ಈ ಥರ ಶೇಪ್ ಬಂದಿದೆ. ಸೊ ತುಂಬ ಚೆನ್ನಾಗಿದೆ, ಬಟ್ಟೆನೂ ಅಷ್ಟೇ. ಸೊ ಟಾಪು ಅಷ್ಟೇ ತುಂಬ ಉದ್ದ ಇದೆ, ಲಾಂಗ್ ಟಾಪೇ ಇದೆ. ಮತ್ತು ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಯಾಂಟ್ ಬಂದಿದೆ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ದುಪ್ಪಟ ತುಂಬ ಇಷ್ಟ ಆಯಿತು ನೋಡಿ. ಗ್ರ್ಯಾಂಡ್ ಲುಕ್ ಕೊಡುತ್ತೆ ದುಪ್ಪಟ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ ಡ್ರೆಸ್ಸು. ಇದು ನೋಡಿ ಚೆನ್ನಾಗಿದೆಯಾ? ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚೆನ್ನಾಗಿದೆ, ಕಲರು ಅಷ್ಟೇ, ಕಾಂಬಿನೇಷನ್ ಚೆನ್ನಾಗಿದೆ. ದುಪ್ಪಟ ಅಂತೂ ಸೂಪರಾಗಿದೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದೆಷ್ಟು ಬರೀ 700 ಇದು. ಸೊ ಸೆಟ್ಟೇ ತೊಗೊಂಡ್ರೆ 700. ಸೊ ನಾವು ಆನ್ಲೈನಲ್ಲಿ ಅಥವಾ ಶಾಪಲ್ಲಿ ಹೋಗಿ ತೊಗೊಬೇಕಂದ್ರೆ ತುಂಬ ಜಾಸ್ತಿನೇ ಆಗುತ್ತೆ. ಸೊ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಒಂದೊಂದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ವರ್ತ್ ಅನಿಸುತ್ತೆ. ಸೊ 700 ಕೊಡ್ಬೋದು. ಸೊ ಅಂದರೆ ಟಾಪ್ಗಲ್ಲ, ಬರೀ ಸೆಟ್ ಇದು, 3 ಪೀಸ್ ಸೆಟ್ ಇದು. ಸೊ 700 ರುಪೀಸ್, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಡ್ರೆಸ್ ಬೇಕಾಗಿತ್ತು. ಸೊ ನಾವು ಪೀಸ್ ತಂದು ಸ್ಟಿಚ್ ಮಾಡಿಸೋದು, ಅದಕ್ಕೂ ಸ್ಟಿಚಿಂಗಿಗೂ ನಾವು ಚಾರ್ಜಸ್ ಕೊಡಬೇಕಲ್ವಾ. ಸೊ ಹಾಗಾಗಿ ಇದು ಕಾಟನ್ನು ಶಾರ್ಟ್ ಟಾಪ್, ಇದು ಮಕ್ಕಳಿಗೆ ಜೀನ್ಸ್ ಮೇಲೆ ಹಾಕ್ಬೋದು. ಸೊ ಹಾಗಾಗಿ ನನ್ನ ಮಗಳಿಗೆ ಆಗುತ್ತೆ ಅಂತ ಹೇಳಿ ನಾನು ಶಾರ್ಟ್ ಟಾಪ್ ತೊಗೊಂಡು ಬಂದೆ. ಇದು ಕಾಟನ್ನು ವಾಶ್ ಮಾಡಿ ಸ್ಟಿಚ್ ಮಾಡಿರೋದು ಅಂತ ಹೇಳಿದ್ರು ಅವರು. ಏನು ನೀರಿಗೆ ಹಾಕಿದ್ರೆ ಎಳ್ಕೊಳ್ಳೋದು ಆ ಥರದ್ದೇನು ಆಗಲ್ಲ, ಚೆನ್ನಾಗಿದೆ. ಇದು 250. ಸೊ ಮಗಳಿಗೆ 2 ತೊಗೊಂಡು ಬಂದೆ. ಜೀನ್ಸ್ಗೆ ಶಾರ್ಟ್ ಟಾಪ್ ಚೆನ್ನಾಗಿರುತ್ತೆ ಅಂತ ಹೇಳಿ, ಮಕ್ಕಳಿಗೆ ಸ್ಕೂಲ್ಗೆಲ್ಲ ಏನಾದರೂ ಇದ್ದಾಗ ಅಥವಾ ನಾವೆಲ್ಲರೂ ಹೊರಗಡೆ ಹೋಗಬೇಕಂದ್ರೆ ಹಾಕ್ಕೊಂಡು ಹೋಗ್ಬೋದು. ಸೊ ತುಂಬ ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿನೂ ಚೆನ್ನಾಗಿದೆ. ಡಿಸೈನ್ಸ್ ಇದೆ ನೋಡಿ, ಫುಲ್ ಡಿಸೈನ್ ಇದೆ. ಇದರಲ್ಲೂ ಅಷ್ಟೇ ಡಿಸೈನ್ ಇದೆ. 2 ಟಾಪ್ಸ್ ತಂದೆ, ಕಾಟನ್ ಟಾಪ್ಸು, ಜೀನ್ಸ್ ಮೇಲೆಲ್ಲ ಹಾಕ್ಕೊಬೋದು. ಇದು ಅಷ್ಟೇ 250. ನೆಕ್ಸ್ಟು ಇನ್ನೊಂದು ಟಾಪ್ ತಗೊಂಡೆ. ಇದು ಅಷ್ಟೆ ನೋಡಿ, ಈ ರೀತಿ ಇದೆ. ಇದು ಚುಮ್ಕಿ ವರ್ಕ್ ಇದೆ. ಇದು ಸ್ಲೀವ್ಸು ಅಷ್ಟೇ 3/4 ಸ್ಲೀವ್ಸ್ ಇದೆ. ಇಲ್ಲೂ ಗ್ಲಾಸ್ ವರ್ಕ್ ಇದೆ ಬಂದಿದೆ ಸ್ಲೀವ್ಸ್ಗೆ, ನೋಡ್ಬೋದು. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ. ಏನಂದರೆ ನೀವು ಸ್ಟ್ರೀಟ್ ಶಾಪಿಂಗ್ ಮಾಡಬೇಕಾದ್ರೆ ಒಂದು ಸೈಜ್ ದೊಡ್ಡದೇ ಪರ್ಚೇಸ್ ಮಾಡಬೇಕು. ನೀವು ಎಲ್ಲ ಪರ್ಚೇಸ್ ಮಾಡ್ತಿದ್ರಿ ಅಂದರೆ XL ತೊಗೊಳ್ಳಿ, ಯಾಕಂದರೆ ಒಂದೊಂದು ಬಟ್ಟೆಯಲ್ಲಿ ಅದು ನೀರಿಗೆ ವಾಶ್ ಮಾಡಿದ್ರೆ ಶಿಂಕ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಮತ್ತೆ ನಾವು ಹೋಗಿ ರಿಟರ್ನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದೇನು ಆ ಥರ ಇಲ್ಲ ಕ್ವಾಲಿಟಿ, ಬಟ್ ನಾನು ಒಂದು ಸೈಜ್ ದೊಡ್ಡದೇ ತೊಗೊತೀನಿ. ಎಲ್ಲಿ ಬೇಕು ಅಂದರೆ XL ತೊಗೊತೀನಿ. ಸ್ವಲ್ಪ ಲೂಸ್ ಆದರೆ ಸ್ಟಿಚ್ ಮಾಡ್ಕೊಬೋದು, ಅಥವಾ ನೀರಿಗೆ ಹಾಕಿಬಿಟ್ರೆ ಶಿಂಕ್ ಆದರೆ ಮತ್ತೆ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡೋಕ್ಕೆ ಕಷ್ಟ. ಅವ್ರು ಯಾರ ಹತ್ರ ತೊಗೊಂಡ್ವಿ ಅಂತ ಮರ್ತು ಬಿಟ್ಟಿರ್ತೀವಿ ನಾವು, ಹುಡ್ಕೊಂಡು ಹೋಗಿ ಮತ್ತೆ ನಾವು ರಿಟರ್ನ್ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಸ್ಟ್ರೀಟ್ ಶಾಪ್ ಮಾಡಬೇಕಾದ್ರೆ ಇಲ್ಲೇ ಅಂತಲ್ಲ, ಎಲ್ಲೇ ಹೋಗಿ ಸ್ಟ್ರೀಟ್ ಶಾಪ್ ಮಾಡಬೇಕಾದ್ರೆ ನೀವು ಒಂದು ಸೈಜ್ ದೊಡ್ಡನೇ ತಗೊಳ್ಳಿ. ನೋಡಿ ಇದು ಚೆನ್ನಾಗಿದೆ. ಸೊ ಇದು ರೆಡ್ ಕಲರ್ ಲೆಗಿನ್ಸ್ಗೆ ಪೇರ್ ಮಾಡ್ಬೋದು, ಹಾಕ್ಕೊಬೋದು. ಸೊ ಮಲ್ಲೇಶ್ವರಂಗೆ ಹೋಗ್ಬಿಟ್ರಂತೂ ಡ್ರೆಸ್ಗಳು ತೊಗೊಳ್ತಾ ಇದ್ದರೆ ಸೊ ಯಾವುದು ಬಿಡೋಕ್ಕೂ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ನನ್ನ ಮಗಳಿಗೆ ಅಂತ ತಂದಿರೋದು ಡ್ರೆಸ್ಸು. ಇದು ಬರ್ತ್ಡೇ ದಿವಸ ಹಾಕ್ಕೊಂಡಾಗ ನೋಡಿ ನೀವೇನೇ. ನೆಕ್ಸ್ಟು ನಾನು ಒಂದು ನೈಟಿ ತೊಗೊಂಡಿದ್ದೀನಿ. ಸೊ ಇದು ಈ ರೀತಿ ಇದೆ ನೈಟಿ, ತುಂಬ ಚೆನ್ನಾಗಿದೆ. ಈ ಕಲರ್ ಇಷ್ಟ ಆಯಿತು. ಸೊ ಮನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇದು ಕಾಟ್ ಸೆಟ್ಟು. ಇದು ಅಷ್ಟೇ ಎಲ್ಲ 350-400 ರೇಂಜಲ್ಲಿತ್ತು, ತುಂಬ ಇತ್ತು ನೆನ್ನೆ ಅಂತೂ. ವೀಕ್ ಡೇಸಲ್ಲಿ ಹೋಗಿ ಯಾರಾದರೂ ಹೋಗಂಗಿದ್ರೆ ಖಾಲಿ ಇರುತ್ತೆ, ಅಷ್ಟು ರಶ್ ಇರಲ್ಲ. ನೋಡಿ ಕಲರ್ ಇಷ್ಟ ಆಯಿತು, ಈ ಥರ ಕಲರ್ ಇರಲಿಲ್ಲ. ಸೊ ಇದು ಅಷ್ಟೇ XL ತೊಗೊಂಡಿದ್ದೀನಿ. ಎಲ್ಲಿ ತೊಗೊಳ್ತಾ ಇದ್ದೆ, ಸೊ XL ತೊಗೊಂಡು ಸುಮ್ಮನೆ ಟೈಟ್ ಆದರೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ. ಸೊ ಈ ಕಲರು. ಇದು ಟಾಪೂ ಉದ್ದ ಇದೆ, ಲಾಂಗ್ ಟಾಪೇ ಇದೆ. ನೆಕ್ಸ್ಟ್ ಇದು ಪ್ಯಾಂಟು 2 ಪೀಸ್ ಇದು 350 ರುಪೀಸ್. ಸೊ ಇಷ್ಟು ನಾವು ಮಲ್ಲೇಶ್ವರಮಲ್ಲಿ ಶಾಪ್ ಮಾಡ್ಕೊಂಡು ಬಂದಿದ್ದು. ಸೊ ನೀವು ಎಲ್ಲ ಹೋಗಿ ಸ್ಯಾಟರ್ಡೆ ಸಂಡೇ ಹೋಗಬೇಡಿ. ಸೊ ವೀಕ್ ಡೇಸಲ್ಲಿ ಹೋಗಿ, ತುಂಬ ಖಾಲಿ ಇರುತ್ತೆ, ನಿಧಾನಕ್ಕೆ ಆರಾಮಾಗಿ ನೋಡಿಕೊಂಡು ತೊಗೊಂಡು ಬರ್ಬೋದು. ಸೊ ಸ್ಯಾಟರ್ಡೆ ಸಂಡೇ ಹೋಗ್ಬಿಟ್ರಂತೂ ನಮ್ಗೆ ತೊಗೊಳೋದಕ್ಕೆ ಆಗೋದಿಲ್ಲ, ಫುಲ್ಲು ಜನ, ಎಲ್ಲ ಕಡೆಯೂ ಜನ ಇರ್ತಾರೆ. ಸೊ ಹಾಗಾಗಿ ಚೆನ್ನಾಗಿರೋ ಅಂಥದ್ದು ಆರಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಹಾಗಾಗಿ ಫ್ರೀ ಡೇಸಲ್ಲಿ ಹೋದಾಗ ನೀಟಾಗಿ ನಮ್ಗೆ ಯಾವ್ದು ಬೇಕೋ ಕಲರ್ಸು ಅಥವಾ ಡಿಸೈನ್ಸು ಎಲ್ಲ ನೋಡಿ ಸೈಜ್ ಎಲ್ಲ ನೋಡಿ ತೊಗೊಂಡು ಬರ್ಬೋದು ನಿಧಾನಕ್ಕೆ. ಸೊ ಇಷ್ಟು ನಾನು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪ್ ಮಾಡ್ಕೊಂಡು ಬಂದಿದ್ದು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಹೋಗಿ ಲೈಕ್ ಮಾಡಿ, ಮತ್ತು ಹೀಗೆ ನನಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಬ್ಲಾಗೊಂದಿಗೆ ನಾಳೆ ಬರ್ತೀನಿ. ನಿಮಗೆ ಯಾವ ರೀತಿ ಬ್ಲಾಗ್ಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ, ಅಂದರೆ ಶಾಪಿಂಗ್ ಬ್ಲಾಗ್ಸ್ ಬೇಕಾ ಅಥವಾ ಟ್ರಾವೆಲ್ ಬ್ಲಾಗ್ಸಾ ಅಥವಾ ಕುಕಿಂಗ್ ಬ್ಲಾಗ್ಸ್ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ಗಳು ಮಾಡಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.